ಸೊ ವೆನ್ಯೂಗೆ ಬಂದಿದ್ದು ನಾವು ಆ್ಯಂಡ್ ಬ್ರೈಡ್ ಮತ್ತು ಗ್ರೂಮ್ ಹಬ್ಬದನ್ನು ಕಾಯ್ತಿದ್ವಿ. ಸೊ ಅವ್ರು ಬಂದ್ರ ಮೇಲೆ ಅವ್ರನ್ನ ತೋರಿಸ್ದೆ. ನಾವಂತೂ ಬೇಗ ರೆಡಿಯಾಗಿ ರಿಸೆಪ್ಷನ್ ಹಾಲಿಗೆ ಬಂದಿದ್ದಿತ್ತು. ಹಾಲ್ ಹೆಸರು ಮಾಂಗಲ್ಯ ಸಂಗಮ ಅನ್ಕಂಡು ಮೈಸೂರಲ್ಲಿಪ್ಪುದು. ಹಾಲ್ ಹೆಸರು ಎಷ್ಟು ಲೈಕ್ ಇತ್ತು, ಡೆಕೋರೇಷನ್ಸ್ ಕೂಡ ಅಷ್ಟೇ ಲೈಕ್ ಇದ್ದಿತ್ತು. ನಾವು ಹಾಲ್ ಒಳಗೆ ಎಂಟ್ರಿ ಕೊಡ್ತಿಪ್ಪತ್ತಿಗೆ ವೆಲ್ಕಮ್ ಡ್ರಿಂಕ್ ಆ್ಯಂಡ್ ಒಂದು ಸಿಂಪಲ್ ಸ್ನ್ಯಾಕ್ ಇದ್ದಿತ್ತು. ಅದನ್ನು ನಾವು ತಿನ್ಕೊಂಡು ನಾವು ಫೋಟೋಸ್ ತಕ್ಕೊಳ್ಳುವ ಅಂದ್ಕೊಂಡು ಹೋಯಿತು. ಬಿಕಾಸ್ ನಾವು ರಿಸೆಪ್ಷನಿಗೆ ಬೇಗ ಬಂದಿದ್ದಿತ್ತು, ನಮ್ಮ ಹತ್ರ ಸ್ವಲ್ಪ ಟೈಮ್ ಇದ್ದಿತ್ತು. ಹಾಗಾಗಿ ವೇಸ್ಟ್ ಮಾಡ್ಕೊಂಬೇಡ, ಈಗ ಒಂದು 4-5 ಫೋಟೋಸ್ ತಕ್ಕೊಂಬ ಅಂದ್ಕೊಂಡು ಹೋಯ್ತು. ಇದು ನಂದು ರಿಸೆಪ್ಷನ್ ಔಟ್ಫಿಟ್. ಈ ಥರದ ಡಿಸೈನ್ನ ನಾನು ತುಂಬ ಹುಡುಕ್ತಿದ್ದೆ. ಫೈನಲಿ ನಂಗೆ ಕಮರ್ಷಿಯಲ್ಸಲ್ಲಿ ಸಿಕ್ತು. ಸೊ ಈ ಔಟ್ಫಿಟ್ ಹೆಂಗಿತ್ತು ಅನ್ಕೊಂಡು ಕಮೆಂಟ್ ಮಾಡಿ ಹೇಳಿ. ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ನಾವು ಹಾಲ್ ಒಳಗೆ ಬಂದು ಕೂತ್ಕೊಂಡು ಆದ್ಮೇಲೆ ಮದುಮಗಳು ಮತ್ತು ಮದುಮಗ ಬಂದರು ಅವ್ರ ಫೋಟೋಸ್ ತೆಗ್ಸ್ಕೊಂಬಕ್ಕೆ. ಕಾಣ್ಲಕ್ಕೆ ನೀವು ಇಲ್ಲಿ ಎಷ್ಟು ಚಂದ ಕಾಣ್ತಿದ್ರು ಅನ್ಕೊಂಡು. ಅಹಲ್ಯ ಅಂತೂ ಗೊಂಬೆ ಗಂಡ ಕಾಣ್ತಿದ್ಲು. ನೆಕ್ಸ್ಟ್ ಬ್ರೈಡ್ ಆ್ಯಂಡ್ ಗ್ರೂಮ್ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಮಾಡ್ತು. ಯೂಶ್ವಲಿ ಇಲ್ಲೆಲ್ಲ ಹೆಂಗಂದರೆ ಫಸ್ಟ್ ರಿಸೆಪ್ಷನ್, ಅದಾದಮೇಲೆ ಮದುವೆ ಇರುತ್ತೆ. ಲೈಕ್ ಹಿಂದಿನ ದಿನ ರಿಸೆಪ್ಷನ್ ಇರುತ್ತೆ, ನೆಕ್ಸ್ಟ್ ದಿನ ಮದುವೆ ಇರುತ್ತೆ. ಬಟ್ ನಮ್ಮ ಸೈಡಲ್ಲೆಲ್ಲ ಉಲ್ಟಾ, ಫಸ್ಟ್ ಮದುವೆ, ಅದರದ್ದು ನೈಟ್ ರಿಸೆಪ್ಷನ್ ಇರುತ್ತೆ, ಇಲ್ಲ ಅಂದರೆ ನೆಕ್ಸ್ಟ್ ಡೇ ರಿಸೆಪ್ಷನ್ ಇರುತ್ತೆ. ಇದೊಂದು ಡಿಫರೆನ್ಸ್ ಕಾಣ್ಲಕ್ಕೆ ನೀವು ಕೂಡ ಇಲ್ಲಿ. ಹಿಂಗೆಂತಾಗಿತ್ತು, ನಂಗೆ ಹೆದರಿಕೆ ಆಯ್ತು ಒಂದ್ಸಲ. ಅಂದ್ಯಲ್ಲ ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ? ಫೋಟೋ ನೋಡ್ತಾ ಇದ್ದೀನಿ. ಯಾರ್ದು? ಶೆಟ್ರದು. ಬ್ರೈಡ್ ಆ್ಯಂಡ್ ಗ್ರೂಮಿದ ಎಂಟ್ರಿ ಆರ್ ಕೂಡಲೇ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ವಿಶ್ ಮಾಡುವ ಅನ್ಕೊಂಡು ಹೋಯಿತು.
ವಾಪಸ್ ಹೇಳು. ನೆಕ್ಸ್ಟ್ ಬರ್ಡೇಗೆ ನನ್ನ ಕಡೆಯಿಂದ ಮಾಡಿ. ನೆಕ್ಸ್ಟ್ ಬರ್ತ್ಡೇ ಇನ್ನ ಲೇಟ್ ಇದೆ. ಅಲ್ಲ ಮಚ್ಚ, ನೆಕ್ಸ್ಟ್ ಬರ್ತ್ಡೇ ಇನ್ನ ಲೇಟ್ ಇದೆ. ಅದಕ್ಕೆ ಅಲ್ಲ ಅವ್ನು ಹೇಳಿದ್ದು. ಅಪ್ರೈಸಲ್ ಸಿಕ್ಕಿದ್ರೆ ನೆಕ್ಸ್ಟ್ ನಿಮಗೆ ಬೋನಸ್. ನನ್ನ ಕಸಿನ್ ಮನೀಶ್ ಬಂದಿದ್ದ ರಿಸೆಪ್ಷನ್ನಿಗೆ. ಅವನು ಕೂಡ ಮೈಸೂರಲ್ಲೇ ಸ್ಟಡಿ ಮಾಡ್ತಿರ್ಬೋದು. ಅವನಿಗೆ ಕನ್ವೀನಿಯೆಂಟ್ ಇತ್ತು ಬಬ್ಗೆ, ಹಾಗಾಗಿ ಬಂದಿದ್ದ. ವಿಶ್ ಎಲ್ಲ ಆದ ಕೂಡಲೇ ನಾವು ಊಟ ಮಾಡೋಕ್ಕೆ ಹೋಯ್ತು. ಊಟ ಅಂತೂ ಸೂಪರ್ ಆಗಿದ್ದಿತ್ತು. ನಾವು ಇಲ್ಲಿ ಊಟ ಮಾಡೋದಕ್ಕಿಂತ ನಗಾಡೋದೇ ಜಾಸ್ತಿ ಆಯಿತು. ಎಂತ ಇದೆ ಬೀಡ ಅದೇ ಸ್ವೀಟ್ ಬೀಡ ಸ್ವೀಟ್ ಬೀಡ. ವಾಪಸ್. ಹಾಂ, ಸ್ವೀಟ್ ಬಿಡ. ಚಿಕನ್ ಇಲ್ಲ. ಸ್ವಾಹ. ಎಂತ ತಿನ್ಲ. ಇದನ್ನ ತೋರ್ಸಕ್ಕಾಗ. ಸೈನಿಂಗ್ ಬಾಯ್. ಬಾಯ್ ಮನೀಷಾ. ಬಾಯ್ ಬಾಯ್. ಬ್ಯಾಟಿಂಗ್ ಆಯ್ತು. ಬ್ಯಾಟಿಂಗ್ ಆಯ್ತು. ಇವತ್ತಿನ ಜೀವನ ಆಯ್ತು. ನಾಳೆ ಜೀವನ ಕಂಡ್ರೆ ಸೈ. ನಾಳಿನ ಜೀವನ. ಮೈಸೂರು ಹೆಂಗಿದೆ? ಮೈಸೂರು ಸೂಪರ್. ಮೈಸೂರಲ್ಲಿ ಇರಬೇಕು. The next day. ಇಲ್ಲೆಲ್ಲ ಹೆಂಗಂದರೆ ಬೇಗನೆ ಶುರುವಾಯ್ತು ಮದುವೆ ಎಲ್ಲ. ತುಂಬ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ಕೊಂತಾರೆ ಶಾಸ್ತ್ರ ಮಾಡೋದು ಅದು ಇದೆಲ್ಲ. ಮತ್ತು ಧಾರೆ ಮುಹೂರ್ತನೂ ಲೈಕ್ 11-10 ಗಂಟೆ ಒಳಗೆಲ್ಲ ಆದಷ್ಟು ಬೇಗ ಮುಗಿಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಒಂದು ಸಲ ಧಾರೆ ಮುಹೂರ್ತ ಆದಮೇಲೆ ಪಟ್ಟಂತ ಊಟ ಕೊಡೋಕ್ಕೆ ಶುರು ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ 12:30 ತನಕ ಕಾಯಕ್ಕೆ ಹಾಗೆಂತ ಇಲ್ಲ. ಒಂದು ಸಲ ಧಾರೆ ಮುಹೂರ್ತ ಆದಮೇಲೆ ಊಟ ಶುರುವಾಯ್ತು. ಸೊ ಅದು ಒಂದು ಒಳ್ಳೆ ಥಿಂಗ್. ಬಿಕಾಸ್ ನಾವಿಲ್ಲಿ ಮಾರ್ನಿಂಗ್ ತಿಂಡಿ ಸ್ಕಿಪ್ ಮಾಡಿ ಆ್ಯಂಡ್ ಬೇಗ ಊಟ ಮಾಡೋಕ್ಕೆ ಕಡಿಕೆ ಕಡಿ ಉಂಬುದಿಲ್ಲ. ಅಹಲ್ಯಂದು ಪ್ರಜ್ವಲಿ ದಿವಸ ಮದಿ ಬಂದಿತ್ತು. ಧಾರೆ ಮುಹೂರ್ತ ನಡೀತಿತ್ತು. ನಾವೆಲ್ಲ ರೆಡಿ ಆಯ್ತು. ಸಂಗೀತ ಕಾಣ್ತಿತ್ತು. ಅಮ್ಮನ ಸೇರಿ ಉಡ್ಕ ಬಂದಿತ್ತು. ಸೊ ಫೈನಲಿ ಇಟ್ಸ್ ಹ್ಯಾಪನಿಂಗ್. ಮದುವೆ ದಿನ ದಿ ಡೇ ಅಂತಲೇ ಹೇಳಕ್ಕೆ. ಆ್ಯಂಡ್ ಈ ದಿನಕ್ಕೆ ನಾನಂತೂ ತುಂಬ ದಿನದಿಂದ ಕಾಯ್ತಿದ್ದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು. ಮೇಡಮ್ ಹಲೋ ಮೇಡಮ್.
next day. ಇದು ಮದುವೆದು ಲಾಸ್ಟ್ ಫಂಕ್ಷನ್ ಬೀಗ್ರೂಟ. ಇದು ಪ್ರಜ್ವಲ್ ಊರಲ್ಲಿದ್ದಿತ್ತು, ಸಕಲೇಶ್ಪುರದಲ್ಲೂ. ಆ್ಯಂಡ್ ನಾನಂತೂ ಫುಲ್ ಎಕ್ಸೈಟ್ ಆಯ್ತಿದ್ದೆ, ಫಸ್ಟ್ ಟೈಮ್ ಬೀಗ್ರೂಟ ಉಂತಿಪ್ಪುದು ಅನ್ಕಂಡು. ಹಾಲಿಗೆ ಎಂಟ್ರಿ ಕೊಡ್ತಿಪ್ಪತ್ತಿಗೆ ಈ ಕ್ಯೂಟೀಸ್ ನಮ್ಮನ್ನು ಕ್ಯೂಟ್ ಆಗಿ ವೆಲ್ಕಮ್ ಮಾಡ್ತಿದ್ದೀರು. ನಾವಂತೂ ತಡಬಡ ಮಾಡದೆ ವಿಶ್ ಮಾಡೋಕೆ ಹೋಯ್ತು, ಬಿಕಾಸ್ ನಾವು ಬೆಂಗಳೂರು ಹೋಗ್ತಿದ್ದಿತ್ತು. ಸೊ ಪಟ್ಟಂತ ವಿಶ್ ಮಾಡಿ ಊಟ ಮಾಡುವ ಅನ್ಕಂಡು ಊಟದ ಹಾಲಿಗೆ ಎಂಟ್ರಿ ಕೊಡ್ತು. ಬೀಗ್ರೂಟದ ಸ್ಪೆಷಾಲಿಟಿನೇ ನಾನ್ ವೆಜ್, ಅದರಲ್ಲೂ ಮಟನ್ ಮತ್ತು ಮುದ್ದೆ. ನಂದು ಕಾನ್ಸಂಟ್ರೇಷನ್ ಫುಲ್ ಎಡೆ ಮೇಲೆ ಇದ್ದಿತ್ತು, ಸೊ ವೀಡಿಯೋದ ಮೇಲೆ ಇರಲಿಲ್ಲ. ಹಾಗಾಗಿ ನಾ ಕಡೆಗೆ ವೀಡಿಯೋ ಕ್ಯಾಪ್ಚರ್ ಕೂಡ ಮಾಡಲಿಲ್ಲ. ಸೊ ಲೈಕ್ ಮಾಡಿ ಬ್ಯಾಟಿಂಗ್ ಮಾಡಿದೆ. ಫುಡ್ ಅಂತೂ ಒಳ್ಳೆ ಇದ್ದಿತ್ತು. ಊಟ ಆದಮೇಲೆ ಅಹಲ್ಯ ಮತ್ತು ಪ್ರಜ್ವಲಿಗೆ ಬಾಯ್ ಹೇಳಿ ನಾವು ನಮ್ಮ ಬೆಂಗಳೂರು ಕಡೆ ಪಯಣ ಶುರು ಮಾಡ್ತು. ಸೊ 4-5 ದಿನ ಫಂಕ್ಷನ್ಸ್ ಎಲ್ಲ ಸೂಪರಾಗಿ ಆಯಿತು, ಫುಲ್ ಖುಷಿಯಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.